ಫೈನಾನ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಎಲ್ಲಿ ಉತ್ತರ ಈಶಾನ್ಯದಲ್ಲಿ ನಮಗೆ ಬಾಗಿಲು ಬಂದಾಗ, ಹೀಗಾಗಿ ನಾವು ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲು ಕೊಡ್ತೀರಿ, ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗಿಲು ಕೊಡ್ತೀರಿ. ಏನು ವೇಸ್ಟೇಜ್ ಖರ್ಚು ಮಾಡಲ್ಲ. ಯಾರೋ ಉತ್ತರದಲ್ಲಿ ಡೌನ್ ಇಟ್ಕೊಂಡಿರೋರು ನಾವೇನು ಮಾಡ್ತೀರಿ, ಮನೆ ಹೈಟ್ ಮಾಡ್ತೀರಿ, ಅದ್ರ ಲೆವೆಲ್ಗೆ ಈ ಪಾರ್ಕಿಂಗು ಹೈಟ್ ಮಾಡಿಬಿಡ್ತೀರಿ. ಹೈಟ್ ಮಾಡಬಾರ್ದು. ಉತ್ತರ ಎಷ್ಟು ಡೌನ್ ಇರುತ್ತೆ ಅಷ್ಟು ನಮಗೆ ಫೈನಾನ್ಸ್ ತುಂಬ ಸಪೋರ್ಟ್ ಮಾಡುತ್ತೆ. ಎಷ್ಟೋ ಜನ ಹೇಳ್ತಾರೆ ಸರ್ ಟಾಯ್ಲೆಟ್ ರೂಮ್ಗೂ ವಾಸ್ತು ನೋಡ್ಬೇಕಂತ. ತುಂಬ ಜನ ಟಾಯ್ಲೆಟ್ ರೂಮ್ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ, ಜೀವ ಕಳ್ಕೊಂಡಿರೋರಿದ್ದಾರೆ. ಮಾಡ್ತೀರಿ, ಇನ್ವೆಸ್ಟ್ಮೆಂಟ್ ಅದೇ ಮಾಡ್ತೀರಾ ಅಲ್ವಾ? ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಹೊಸದೊಂದು ಸೈಟ್ಗೆ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಇದು ನಿಮಗೆ ಕೆಲಸ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಬರ್ತಾ ಇದೆ ಮನೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವರು ಫಸ್ಟ್ ಏನಪ್ಪ ಅಂದರೆ, ಈ ಜಾಗದಲ್ಲಿ ಮನೆ ಕಟ್ಬೋದಾ, ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಕೆಲವೊಂದು ಸರಿ ಸೈಟೆಲ್ಲ ತೊಗೊಂಡು ಆದಮೇಲೆ ಬರ್ತೀರಾ, ಇನ್ನು ಕೆಲವರು ಫೌಂಡೇಶನ್ ಆದಮೇಲೆ ಬರ್ತೀರಾ. ಆ ರೀತಿ ಎಲ್ಲ ನಿಮಗೆ 100% ವಾಸ್ತು ಬೇಕು ಅಂದಾಗ ನಮಗೆ ಮೊದಲೇ ಜಾಗ ತೋರಿಸ್ಬೇಕು. ಸರ್ ಈ ಜಾಗ ಆಗುತ್ತಾ ಏನು ಅಂತ. ಇವರು ನನಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸರ್ ನನಗೆ ಪೂರ್ತಿ ಸರ್ ನಿಮ್ಮ ಗುರುಗಳೇ ನೀವು ಏನು ಹೇಳ್ತೀರೋ ಅದೇ ಬರಬೇಕು ನಮಗೆ ಅಂತ ಹೇಳ್ಬಿಟ್ಟು ಈ ಜಾಗನ ತೋರಿಸಿದ್ರು. ನಾವು ಈ ಜಾಗನ ಓಕೆ ಮಾಡಿದಾದಮೇಲೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರು. ಇದು ಪಿನ್ ಟು ಪಿನ್ ಪಾಪ ನಾನು ಹೇಳ್ದಂಗೆ ಅವ್ರು ಕೇಳ್ತಾ ಇದ್ದಾರೆ, ಗುರುಗಳೇ ನಿಮ್ಗೆ ಏನು ಬೇಕು, ಇದು ಬೇಡ ಅಂದರೆ ಬೇಡ, ಇದು ಬೇಕು ಅಂದರೆ ಬೇಕು, ನನಗೆ ನೀವು ವಾಸ್ತು ಪ್ರಕಾರ ಮನೆ ಕಟ್ಕೊಡಿ ಅಂತ ನನಗೆ ಫ್ರೀ ಹ್ಯಾಂಡ್ ಬಿಟ್ಟಾಗ ನಮಗೂ ನೀವು ಎಷ್ಟು ಜವಾಬ್ದಾರಿ ಕೊಡ್ತೀರಾ ಅಷ್ಟು ನಮಗೂ ಭಯ ಆಗ್ತಾ ಇರ್ತದೆ. ಏನಪ್ಪ ಅವ್ರು ನಮ್ಮನ್ನು ಇಷ್ಟೊಂದು ನಂಬಿದ್ದಾರೆ, ಎಲ್ಲೂ ಒಂಚೂರು ತಪ್ಪಾಗಬಾರ್ದಲ್ವಾ, ಎಲ್ಲೂ ಸಾಧ್ಯವಾದಷ್ಟು ಒಂದು ಹೊಡಿದಿರನೇ ಒಂದು ಇಟ್ಕೆ ತೆಗಿದಿರನೇ ಮುಂಚೆನೇ ನಾವು ಹೋಗಿ ಟೈಮ್ ವಿಸಿಟಿಂಗ್ ಮಾಡಿ ಮಾಡಿಸ್ಬೇಕಲ್ವ ಅನ್ನೋದು ನಮಗೂ ಜವಾಬ್ದಾರಿ ಬರುತ್ತೆ. ನೋಡಿ ನನಗೆ ಈ ಮನೆ ಬಂದು ಈಸ್ಟ್ ರೋಡ್ ಫೇಸಿಂಗ್ ಇದೆ. ಈಸ್ಟ್ ರೋಡ್ ಫೇಸಿಂಗ್ ಅಂದರೆ ನಮಗೆ ಡೈರೆಕ್ಟ್ ಈಶಾನ್ಯಕ್ಕೆ ಕೂತಿದೆ. ಹಾಗಾಗಿ ಇದು ಒಳ್ಳೆ ಹೆಸರು ಮಾಡ್ತಾರೆ. ನೋಡ್ರಿ ಈ ರೋಡು ನಮಗೆ ಪೂರ್ವ ಈಶಾನ್ಯ ಬಂದು ನಮಗೆ ಗೇಟ್ಗೆ ಡೈರೆಕ್ಟು ರೋಡ್ ಹೊಡಿತಾ ಇದೆ. ಇದಾದಮೇಲೆ ನಾನು ಫಸ್ಟ್ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಮ್ಯಾಕ್ಸಿಮಮ್ ಜಾಗ ಬಿಟ್ಕೊಳ್ಳಿ. ಅನುಕೂಲ ಇರೋರು ಎಲ್ಲಿ ಉತ್ತರಕ್ಕೆ, ನೋಡಿ ಉತ್ತರಕ್ಕೆ ಮ್ಯಾಕ್ಸಿಮಮ್ ಜಾಗ ಬಿಟ್ಕೊಬೇಕು. ಯಾವಾಗ ಉತ್ತರಕ್ಕೆ ನಾವು ಮ್ಯಾಕ್ಸಿಮಮ್ ಜಾಗ ಬಿಡ್ತೀರೋ ಆವಾಗ ನಮಗೆ ಫೈನಾನ್ಸು ತುಂಬ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ನೋಡಿರಿ ಪೂರ್ವಕ್ಕೆ ಹೆಚ್ಚಾದಂಥ ಜಾಗ ಬಿಡಬೇಕು. ಇದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು ನೋಡಿ, ಪೋರ್ಟಿಕಾ ತುಂಬ ಆಚೆ ತೊಗೊಬಾರ್ದು. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಪೋರ್ಟಿಕಾ ತೊಗೊಂಡಂಗೆ ನಿಮ್ಮ ಜಾಗ ದೊಡ್ಡದಿದ್ದರೆ ತೊಗೊಳ್ಳಿ. ನೋಡಿ ಇವ್ರದ್ದು ಜಾಗ ದೊಡ್ಡದಿದ್ರೂ ಸರ್ ನೀವು ಎಷ್ಟು ಹೇಳ್ತೀರೋ ಅಷ್ಟೇ ಗುರುಗಳು ಅಂದ್ಬಿಟ್ಟು ಅಷ್ಟಕ್ಕೆ ತೊಗೊಂಡಿದ್ದಾರೆ. ಏನಕ್ಕೆ ಅಂದರೆ ನಾವು ಪೋರ್ಟಿಕಾ ಎಷ್ಟು ಜಾಗ ಇದೆಯೋ ಅಷ್ಟು ತೊಗೊತೀರಿ ಅಂತ ಇಟ್ಕೊಂಡಾಗ ನಮಗೆ ಬಿಸಿಲು ಬೀಳೋದಿಲ್ಲ, ನಮ್ಮ ಜಾಗದಲ್ಲಿ ಮಳೆ ನೀರು ಬೀಳೋದಿಲ್ಲ, ನಮಗೆ ನ್ಯಾಚುರಲ್ ಬೀಳಬೇಕಿಲ್ಲಿ. ಪೌರ್ಣಮಿ ವೃದ್ಧಿ ಆಗ್ತಾ ಇರ್ತದಲ್ವ, ಬೆತ್ತಿಂಗಳ ಬೆಳಕು, ಆ ಬೆತ್ತಿಂಗಳ ಬೆಳಕು ನಮಗೆ ನಮ್ಮ ಜಾಗದ ಮೇಲೆ ಬೀಳಬೇಕು, ಮನೆ ಮೇಲೆ ಅಲ್ಲ. ಎಷ್ಟು ನಮಗೆ ನೋಡಿ ಇಲ್ಲಿ ಪಕ್ಕದಲ್ಲೇ ಒಂದು ಮನೆ ಕಟ್ಟಿದ್ರು ಅಂತ ಇಟ್ಕೊಳ್ಳಿ, ಅವಾಗ ಕತ್ಲು ಮುಚ್ಕೊಳುತ್ತಲ್ವ, ಅವಾಗ ಸೂರ್ಯನ ಬೆಳಕು ಕಡಿಮೆ ಆಗುತ್ತಲ್ವ, ಗಾಳಿ ಕಡಿಮೆ ಆಗುತ್ತಲ್ವ. ಹಾಗಾಗಿನೇ ನಾವು ಹೇಳೋದು ಮ್ಯಾಕ್ಸಿಮಮ್ ಪೂರ್ವಕ್ಕೆ ಉತ್ತರಕ್ಕೆ ಖಾಲಿ ಜಾಗ ಬಿಟ್ಕೊಳ್ಳಿ. ನಿಮ್ದು ಎಷ್ಟು ಜಾಗ ಇದೆಯೋ ಅಷ್ಟು ಪೋರ್ಟಿಕಾ ತೊಗೊಂಡಾಗ ನಮಗೆ ನ್ಯಾಚುರಲ್ ಸಿಗ್ತಕ್ಕಂಥ ಸೂರ್ಯನ ಬೆಳಕು ಸಿಗೋಲ್ಲ, ಚಂದ್ರನ ವೃದ್ಧಿ ಆಗ್ತಾ ಇರ್ತಕ್ಕಂಥ ಬೆತ್ತಿಂಗಳ ಬೆಳಕು ಸಿಗೋಲ್ಲ, ಮತ್ತು ಮಳೆ ನೀರು ಸಿಗೋಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಎಷ್ಟಾಗುತ್ತೋ ಅಷ್ಟು ಉತ್ತರ ಮತ್ತು ಪೂರ್ವದಲ್ಲಿ ಖಾಲಿ ಜಾಗ ಬಿಟ್ಕೊಳ್ಳಿ. ನೋಡಿ ಫಸ್ಟ್ ನಮಗೆ ಇದು ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗಿಲು ಕೊಟ್ಟಿದ್ದೀರಿ. ನಮಗೆ ಪೂರ್ವ ಈಶಾನ್ಯದಲ್ಲಿ ಏನು ಕೊಡ್ತೀರಿ ಬಾಗಿಲು ಅಂದರೆ, ಪೂರ್ವ ಅಂದರೆ ಮನೆ ಯಜಮಾನ್ರನ್ನ, ಗಂಡು ಮಕ್ಕಳನ್ನ ತೋರಿಸುತ್ತೆ. ಸೊ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು, ಮನೆ ಯಜಮಾನರು ಒಳ್ಳೆ ಎಜುಕೇಷನ್ ಆಗಬೇಕು, ಒಳ್ಳೆ ಚೆನ್ನಾಗಿರೋಂಥ ಸ್ಥಾನಕ್ಕೆ ಹೋಗಬೇಕು, 4 ಜನಕ್ಕೆ ಬುದ್ಧಿ ಹೇಳೋರಾಗಬೇಕು ಅಂದರೆ ನಾವು ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಡಬೇಕು. ಇದು ನಮಗೆ ಆರೋಗ್ಯನ ಕೊಡುತ್ತೆ ಮತ್ತು ಗ್ರೋತ್ನ ಚೆನ್ನಾಗಿ ಜಾಸ್ತಿ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗಿಲು ಕೊಟ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ಆದಮೇಲೆ ಮತ್ತು ನಾವು ಲೇಡೀಸ್ನ ತೋರಿಸುತ್ತಲ್ವ, ನೋಡಿ ಉತ್ತರ ಈಶಾನ್ಯದಲ್ಲೂ ಒಂದು ಬಾಗಿಲು ಕೊಟ್ಟಿದ್ದೀರಿ. ಇದು ನಮಗೆ ಲೇಡೀಸ್ನ ತೋರಿಸುತ್ತೆ. ಆಗಲೇ ನಾನು ಹೇಳಿದೆ ಪೂರ್ವ ಈಶಾನ್ಯ ಗಂಡು ಮಕ್ಕಳು, ಮನೆ ಯಜಮಾನ ಮತ್ತು ಮನೆ ಗಂಡು ಮಕ್ಕಳನ್ನ ತೋರಿಸುತ್ತೆ ಅಂತ. ಅದೇ ರೀತಿ ಉತ್ತರ ಈಶಾನ್ಯದಲ್ಲಿ ನಾವು ಬಾಗಿಲು ಕೊಟ್ಟಾಗ ಮನೆಯ ಯಜಮಾನಮ್ಮ ಯಾರು ಇರ್ತಾರಲ್ವ, ಲೇಡೀಸು ಹೆಣ್ಮಕ್ಳು ಇರ್ತಾರಲ್ವ, ಅವರನ್ನು ತೋರಿಸುತ್ತೆ. ಅದಾದಮೇಲೆ ಇದು ಫೈನಾನ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಎಲ್ಲಿ ಉತ್ತರ ಈಶಾನ್ಯದಲ್ಲಿ ನಮಗೆ ಬಾಗಿಲು ಬಂದಾಗ. ಹೀಗಾಗಿ ನಾವು ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲು ಕೊಡ್ತೀರಿ, ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗಿಲು ಕೊಡ್ತೀರಿ. ಇದಾದಮೇಲೆ ಇನ್ನೂ ಆಳವಾಗಿ ನಮಗೆ ರಾಜಕೀಯದಲ್ಲಿ ಎತ್ತರವಾಗಿ ಬೆಳಿಬೇಕು ಅಂದರೆ ಪೂರ್ವ ಈಶಾನ್ಯ ಬೇಕು, ಫೈನಾನ್ಸಲ್ಲಿ ತುಂಬ ಚೆನ್ನಾಗಿರಬೇಕು ಅಂದರೆ ಉತ್ತರದಿಂದನೂ ಒಂದು ಬಾಗಿಲುಗಳು ಬೇಕಾಗುತ್ತೆ. ಇದಾದಮೇಲೆ ನಮಗೆ ನೋಡಿ ನಮ್ಮನೆ ಭೂಮಿಗಿಂತ ಎತ್ತರವಾಗಿದ್ದು ಈ ಉತ್ತರ ಡೌನ್ ಆದಾಗ ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ, ಫೈನಾನ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಮತ್ತು ಯಾವಾಗ ಉತ್ತರ ಡೌನ್ ಆಗುತ್ತೋ ಆವಾಗ ಕಂಜೂಸ್ಗಳು ಜಾಸ್ತಿ ಆಗ್ತಾರೆ.
ಏನು ವೇಸ್ಟೇಜ್ ಖರ್ಚು ಮಾಡಲ್ಲ. ಯಾರೋ ಉತ್ತರದಲ್ಲಿ ಡೌನ್ ಇಟ್ಕೊಂಡಿರೋರು ನಾವೇನು ಮಾಡ್ತೀರಿ, ಮನೆ ಹೈಟ್ ಮಾಡ್ತೀರಿ, ಅದ್ರ ಲೆವೆಲ್ಗೆ ಈ ಪಾರ್ಕಿಂಗು ಹೈಟ್ ಮಾಡಿಬಿಡ್ತೀರಿ. ಹೈಟ್ ಮಾಡಬಾರ್ದು. ಉತ್ತರ ಎಷ್ಟು ಡೌನ್ ಇರುತ್ತೆ ಅಷ್ಟು ನಮಗೆ ಫೈನಾನ್ಸ್ ತುಂಬ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ನೋಡಿರಿ, ಪೂರ್ವದಲ್ಲೂ ಅಷ್ಟೇ ನಮಗೆ ಡೌನ್ ಇರಬೇಕು. ನೀವೇನು ಮಾಡ್ತೀರಾ, ಪಾರ್ಕಿಂಗ್ನೇ ಹೈಟ್ ಮಾಡ್ಕೊಂಡ್ಬಿಡ್ತೀರಾ. ರೋಡ್ಗಿಂತ ಇದು ಒಂದು ಲೆವೆಲ್ ಹೈಟು, ಇದಕ್ಕಿಂತ ಮನೆ ಹೈಟ್ ಇರಬೇಕು. ಆವಾಗ ನಮಗೆ ಭೂಮಿ ತುಂಬ ಸಪೋರ್ಟ್ ಮಾಡ್ತಾ ಇರ್ತದೆ. ಯಾವಾಗ ನಮಗೆ ಇದು ಪೂರ್ವ ಡೌನ್ ಆಗ್ತದೋ ಆವಾಗ ನಮಗೆ ಗ್ರೋತ್ ಚೆನ್ನಾಗಿರುತ್ತೆ, ಸ್ಪೀಡ್ ಜಾಸ್ತಿ ಬರ್ತಾ ಇರ್ತದೆ. ಹಾಗಾಗಿ ಮ್ಯಾಕ್ಸಿಮಮ್ ಉತ್ತರ ಮತ್ತು ಪೂರ್ವ ಡೌನ್ ಇಟ್ಕೊಬೇಕು. ನೋಡಿ, ಇದಾದಮೇಲೆ ಆ ಪ್ರಾಪರ್ಟಿ ಬಂದು ಹೈಟ್ ಇದೆ. ಯಾವುದು, ದಕ್ಷಿಣನೂ ಹೈಟ್ ಇದೆ, ಪಶ್ಚಿಮನೂ ಹೈಟ್ ಇದೆ. ಹಾಗಾಗಿ ನಾವು ಮನೆ ಮಾಡ್ಕೊಬೇಕಾದ್ರೆ ಆದಷ್ಟು ಜಾಗರೂಕತೆಯಿಂದ ಗಮನ ಹರಿಸಿ, ವಾಸ್ತುವಲ್ಲಿ ಏನು ಹೇಳುತ್ತೆ, ವಾಸ್ತುಶಾಸ್ತ್ರ ಏನು ಹೇಳುತ್ತೆ ಅಂತ ಗಮನ ಹರಿಸಿ ನಾವು ಇದನ್ನು ಮಾಡ್ಕೊಬೇಕಾಗುತ್ತೆ. ತುಂಬ ಜನ ಕೇಳ್ತೀರಾ, ಮತ್ತು ಸರ್ ಜಮೀನಲ್ಲಿ ಮನೆ ಕಟ್ಟಬೇಡಿ ಅಂತ ನೀವೇ ಕಟ್ಟಿಸ್ತಾ ಇದ್ದೀರಿ ಅಂತ. ಇದು ಬರೀ 5 ಕುಂಟೆ ಇರೋಂಥ ಜಾಗ, ಸುತ್ತು ಇರೋಂಥ ಜಾಗ ಇವ್ರ ಅಣ್ತಮ್ಮಂದ್ರದಾಗಿರುತ್ತೆ. ಇವ್ರದ್ದು ಒಂದು 5 ಕುಂಟೆ ಜಾಗದಲ್ಲಿ ಈ ಸುಂದರವಾದಂಥ ವಾಸ್ತುಗೆ ಅನುಗುಣವಾಗಿ ನಾವು ಮನೆಯನ್ನು ಮಾಡಿಕೊಡ್ತಾ ಇದ್ದೀವಿ. ನೋಡಿರಿ, ಮೆಟ್ಲುಗಳು ಯಾವ ರೀತಿ ಇರಬೇಕಂದ್ರೆ ಎಷ್ಟಿರಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು ಬಲಗಾಲು, ಲಾಭ ನಷ್ಟ. ಇದು ಬಲಗಾಲು ಒಳಗಡೆ ಹೋಗಬೇಕು. ಆವಾಗ ನಮಗೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರ್ತದೆ. ನಾವು ಎಡಗಾಲನ್ನ ಒಳಗಡೆ ಇಡೋ ಥರ ಹೋದಾಗ ಏನಾಗುತ್ತೆ ನೋಡಿ, ಲಕ್ಷ್ಮಿ ಮತ್ತು ದರಿದ್ರ ಲಕ್ಷ್ಮಿ, ಲಕ್ಷಲಕ್ಷ್ಮಿ ಅಂತ ಕರಿತೀರಿ. ಇಬ್ಬರು ಅಕ್ಕಂಗಿರು. ನಾವು ಹೆಂಗೆ ಒಳಗಡೆ ಕರಿತೀರಿ ಹೆಂಗೆ ಬರ್ತಾರೆ. ನಾವು ಬಲಗಾಲು ಒಳಗಡೆ ಇಟ್ಟರೆ ಧನಲಕ್ಷ್ಮಿಯಾಗಿ ಒಳಗಡೆ ಹೋಗ್ತೀರಿ, ಎಡಗಾಲು ಇಟ್ಟರೆ ದರಿದ್ರ ಲಕ್ಷ್ಮಿಯಾಗಿ ಒಳಗಡೆ ಹೋಗ್ತೀರಿ. ನೀವು ಎಷ್ಟು ಮೆಟ್ಲಾದ್ರೂ ಇಟ್ಕೊಳ್ಳಿ, ಮೊದಲನೇದು ಬಲಗಾಲಾಗಿ, ಕೊನೆಯದು ನಾವು ಒಳಗಡೆ ಹೋಗೋವಂಥದ್ದು ಬಲಗಾಲಾಗಿರ್ಬೇಕು. ನೋಡಿ, ನಮಗೆ ಇದು ಉತ್ತರ ಈಶಾನ್ಯ ಇರ್ತಕ್ಕಂಥ ಡೋರು, ಇದು ಪೂರ್ವ ಈಶಾನ್ಯ ಇರ್ತಕ್ಕಂಥ ಡೋರು. ನೋಡಿ, ಇವರು ಟೀಕ್ ವುಡ್ ಬಳಸಿದ್ದಾರೆ. ನಾವು ಮನೆ ಕಟ್ಟಬೇಕೀಗ, ಮನೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಈ ಟೀಕ್ ವುಡ್ ಕ್ವಾಲಿಟಿ ಆಗಿರುತ್ತೆ, ಯಾವ ಥರ ಕಲ್ಲನ್ನು, ಗ್ರಾನೈಟ್ನ ಬಳಸ್ತಾರೆ ಇವರು ಅನ್ನೋದನ್ನು ನಾನು ತುಂಬ ರಿಸರ್ಚ್ ಮಾಡ್ತಾಯಿದ್ದೀನಿ. ಎಲ್ಲಿ ಕಡಿಮೆಗೆ ಸಿಗುತ್ತೆ, ಕ್ವಾಲಿಟಿ ಎಲ್ಲಿ ಚೆನ್ನಾಗಿರುತ್ತೆ ಅನ್ನೋದನ್ನು ತುಂಬ ರಿಸರ್ಚ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಮನೆ ಕಟ್ಟಬೇಕಾದ್ರೆ ಪ್ರತಿಯೊಂದು ವಿಡಿಯೋನು ನಾನು ಎಲ್ಲಿ ಮರ ತರ್ತೀನಿ, ಎಲ್ಲಿ ಗ್ರಾನೈಟ್ ತರ್ತೀನಿ, ಎಲ್ಲಿ ಸಿಮೆಂಟ್ ತರ್ತೀನಿ, ಯಾವ ಕಂಬಿ ಚೆನ್ನಾಗಿರುತ್ತೆ, ಇದನ್ನೆಲ್ಲ ವರ್ಕೌಟ್ ಮಾಡಿ ನಮ್ಮದೇ ಆದಂಥ ದೈವಾರಾಧನೆ ಗೃಹಿಣಿ ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದಾರೆ ನಮ್ಮ ಶ್ರೀಮತಿಯವರು. ಅದರಲ್ಲಿ ನಾವು ಎಲ್ಲೆಲ್ಲಿ ಮೆಟೀರಿಯಲ್ ತರ್ತೀರಿ, ಆ ಕ್ವಾಲಿಟಿ ಹೆಂಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಅವರು ಪ್ರತಿಯೊಂದು ವಿಡಿಯೋ ಮಾಡಿ ಹಾಕ್ತಾಯಿರ್ತಾರೆ. ಅದು ನಮ್ಮನೆ ಇರ್ಬೋದು, ಇಲ್ಲ ನಾವು ಸೈಟ್ ನೋಡೋಕೆ ಹೋಗಿರ್ತೀವಿ, ಅಲ್ಲಿ ಕ್ವಾಲಿಟಿ ಏನು ಚೆನ್ನಾಗಿದೆ, ಅದನ್ನು ಯಾವ ರೀತಿ ನಿಮ್ಮ ಮನೆಗಳಿಗೆ ನೀವು ಬಳಸ್ಕೊಳ್ಳಿ ಅನ್ನೋದನ್ನು ಆ ಚಾನಲಲ್ಲಿ ಇರುತ್ತೆ. ದೈವಾರಾಧನೆ ಗೃಹಿಣಿ ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ. ನೆಕ್ಸ್ಟ್ ಅದು ಈಗ ಮಾಡ್ತಾಯಿದ್ದೀರಿ. ಅದರಲ್ಲಿ ನಿಮಗೆ ಮನೆ ಮೆಟೀರಿಯಲ್ಗೆ ಸಂಬಂಧಪಟ್ಟಿದ್ದು ಮತ್ತು ಆ ಕ್ವಾಲಿಟಿ ಎಲ್ಲಿ ಸಿಗುತ್ತೆ, ಯಾವ ರೀತಿ ನಾವು ಕ್ವಾಲಿಟಿ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಆ ಚಾನಲಲ್ಲಿ ಹೋಗಿ ನೋಡಿ. ನಮಗೆ ಮನೆ ಒಳಗಡೆ ಬಂದರೆ, ನಾನು ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ದೇವಮೂಲೆಯಲ್ಲಿ ನಿಂತಿದ್ದೀನಿ. ಈ ದೇವಮೂಲೆ ಆದಮೇಲೆ ನೋಡಿ, ಆ ವಿಂಡೋಗೂ ಈ ಡೋರ್ಗೂ ಮಧ್ಯೆ ಇಲ್ಲಿ ದೇವ್ರ ಮನೆ ಬರುತ್ತೆ. ತುಂಬ ಜನ ಏನು ಮಾಡ್ತಾರೆ, ಈ ಕಾರ್ನರಾಗಿ ಮಾಡ್ತೀರಾ. ಈ ಕಾರ್ನರಾಗಿ ಮಾಡಿದಾಗ ನಮಗೆ ಎಲ್ಲೂ ಅವಶ್ಯಕತೆ, ಎಲ್ಲೂ ಜಾಗ ಇಲ್ಲ ಅಂದರೆ ನಾವು ಈಶಾನ್ಯದಲ್ಲಿ ಮಾಡೋಣ. ಜಾಗ ಇತ್ತು ಅಂದರೆ ಬೇಡ. ಏನಕ್ಕೆ ಅಂದರೆ ಈಶಾನ್ಯದಲ್ಲಿ ಭಾರ ಬೀಳುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಈ ವಾಲ್ ಏನಿರುತ್ತಲ್ಲ ಒಳಗಡೆ ನಾವು ಗ್ರಾನೈಟ್ ಹಾಕ್ತೀರಿ ದೇವ್ರ ಮನೆಯಲ್ಲಿ, ಆವಾಗ ಥಿಕ್ನೆಸ್ ದಪ್ಪ ಬರುತ್ತೆ. ದೇವಮೂಲೆ ಕಟ್ಟಾಗಿ ದೇವಮೂಲೆ ಗೋಡೆ ದಪ್ಪ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ದೇವ್ರ ಮನೆಗಳು ಮಾಡ್ಕೊಳ್ಳಿ. ತುಂಬ ಜನ ಫೋನಲ್ಲಿ ಕೇಳ್ತಾ ಇರ್ತೀರ ದೇವ್ರ ಮನೆ ಎಲ್ಲಿ ಬರಬೇಕು ಅಂತ. ನಿಮ್ಮ ಮನೆ ಯಾವ ರೀತಿ ಇದೆ, ಎಷ್ಟು ಬೆಡ್ರೂಮ್ ಇದೆ, ಏನು ಮೆಜರ್ಮೆಂಟ್ ಇದೆ, ಅಲ್ಲೆಲ್ಲ ನೋಡ್ದಿರೇ ನಾವು ದೇವ್ರ ಮನೆ ಇಲ್ಲೇ ಬರಬೇಕು ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನಮಗೀಗ ಪ್ರೆಸೆಂಟು ದೇವ್ರ ಮನೆ ಬಂತು. ಅದಾದಮೇಲೆ ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ, ಈಸ್ಟ್ ಮಧ್ಯದಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ. ನೋಡಿ, ಈ ಕಡೆ ಕಿಚನ್ ಇದೆ. ಕಿಚನ್ ಆದಮೇಲೆ ನಮಗೆ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂತಲ್ವಾ, ಪೂರ್ವ ಈಶಾನ್ಯದ ಆಪೋಸಿಟ್ಟು ಟಾಯ್ಲೆಟ್ ರೂಮ್ ಕೊಟ್ಟಿದ್ದೀರಿ. ತುಂಬ ಜನ ಕೇಳ್ತೀರ ಆಪೋಸಿಟ್ಟು ಟಾಯ್ಲೆಟ್ ರೂಮ್ ಇರ್ಬೋದಾ ಅಂತ. ಖಂಡಿತವಾಗೂ ಇರ್ಬೋದು. ಇದು ಯಾವ ಜಾಗ ಅಂದರೆ ನಮಗೆ ಈ ಮನೆಯ ವಾಯುವ್ಯದಲ್ಲಿ ಬಂತಲ್ವಾ, ನೋಡಿ ಆ ಮೇನ್ ಡೋರ್ ಆಪೋಸಿಟ್ಟು ಡೋರ್ ಕೊಡಬಾರ್ದು. ಪೂರ್ವ ಈಶಾನ್ಯದಲ್ಲಿ ಏನು ಬಾಗಿಲಿದೆ ಅದರ ಆಪೋಸಿಟ್ಟು ಟಾಯ್ಲೆಟ್ ರೂಮು ಡೋರ್ ಕಾಣಬಾರ್ದು. ಏನಕ್ಕೆ ಅಂದರೆ ಎರಡೂ ಡೋರ್ ಓಪನ್ ಆದಾಗ ಇಲ್ಲಿ ನೆಗೆಟಿವ್ ಇರುತ್ತೆ, ಅಲ್ಲಿ ಪಾಸಿಟಿವ್ ಇರುತ್ತೆ. ಎರಡಕ್ಕೂ ಕ್ಲ್ಯಾಶ್ ಆಗ್ತದೆ. ಎರಡಕ್ಕೂ ಕ್ಲ್ಯಾಶ್ ಆದಾಗ ಫಸ್ಟ್ ಗೆಲ್ಲದೆ ಕೆಟ್ಟದ್ದು. ಹಾಗಾಗಿ ನಾವು ಇದು ಆಪೋಸಿಟ್, ಮೇನ್ ಡೋರ್ ಆಪೋಸಿಟ್ಟು ಟಾಯ್ಲೆಟ್ ರೂಮ್ ಇರ್ಬೋದು, ಡೋರ್ ಕೂಡ ಆಗಿಲ್ಲ. ಇದಾದಮೇಲೆ ನೋಡಿ, ಉತ್ತರದಲ್ಲಿ ನಾವು ಹೇಳ್ತೀರಲ್ವ ಮ್ಯಾಕ್ಸಿಮಮ್ ವಿಂಡೋಸ್ ಕೊಡಿ ಅಂತ, ನೋಡಿ ಕೊಟ್ಟಿದ್ದೀರಿ. ಇದಾದಮೇಲೆ ಈ ಟಾಯ್ಲೆಟ್ ರೂಮ್ಗೆ ನೋಡಿ, ಇದು ಸೌತ್ ಈಸ್ಟಲ್ಲಿ ಬಾಗಿಲು ಕೊಟ್ಟಿದ್ದೀರಿ. ದಕ್ಷಿಣಕ್ಕೆ ಉಚ್ಚಸ್ಥಾನ ಯಾವುದು ಹೇಳಿ, ದಕ್ಷಿಣ ಆಗ್ನೇಯದಲ್ಲಿ ನಾವು ಡೋರನ್ನು ಕೊಟ್ಟಿದ್ದೀರಿ.
ನೋಡಿ ನಮಗೆ ಉತ್ತರ ಅಂತಿದೆಯಲ್ಲ, ಈ ಉತ್ತರ ಅನ್ನೋದು ಏನಿದೆ ನಮಗೆ ಆದಾಯ ಬರೋ ಅಂಥ ಜಾಗ, ಆದಾಯನ ಜಾಸ್ತಿ ಮಾಡೋ ಅಂಥ ಜಾಗ. ನಾವು ನಿಮ್ಗೆ ಯಾವ ರೀತಿ ಹೇಳ್ತೀರಿ ಅಂದರೆ, ಉತ್ತರದಲ್ಲಿ ಎಷ್ಟು ಜಾಗದಿಂದ ನೋಡಿ 2 ವಿಂಡೋ 1 ಡೋರು, ನಾನು ಫಸ್ಟ್ ಗ್ರೌಂಡ್ ಫ್ಲೋರ್ದು ಹೇಳ್ತಾ ಇದ್ದೀನಿ, 2 ವಿಂಡೋ 1 ಡೋರು ಮತ್ತು ವಾಶ್ರೂಮಲ್ಲೂ ಒಂದು ವೆಂಟಿಲೇಷನ್ ಇದೆ. ಇದು ನಮಗೆ 4 ಇದೆ. ಸೊ ಇಲ್ಲಿ ಏನಾಯಿತು, ನಮಗೆ 4 ರೂಪಾಯಿ ಆದಾಯ ಬಂತು. ಅವಾಗ ನಮಗೆ ದಕ್ಷಿಣ ಏನು ಹೇಳುತ್ತೆ ಅಂದರೆ, ದಕ್ಷಿಣ ಖರ್ಚು ಮಾಡಿಸೋದು. ಸೊ ದಕ್ಷಿಣದಲ್ಲಿ ನೋಡಿ ಅಡುಗೆ ಮನೇಲೊಂದು, ಯುಟಿಲಿಟಿಯಲ್ಲೊಂದು, ಮಾಸ್ಟರ್ ಬೆಡ್ರೂಮಲ್ಲೊಂದು 3 ವಿಂಡೋ ಇದ್ದಾವೆ. ಹಾಗಾಗಿ 4 ರೂಪಾಯಿ ಆದಾಯ ಬಂದರೆ 3 ರೂಪಾಯಿ ಖರ್ಚಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು, ಇದು ನಮ್ಗೆ ಒಂದೇ ಫ್ಲೋರ್ಗೆ ಅಂತಲ್ಲ, ಟೋಟಲ್ ಫ್ಲೋರ್ಗೆ. ಹಾಗಾಗಿ ನಾವು ಉತ್ತರದಲ್ಲಿ ಜಾಸ್ತಿ ವಿಂಡೋ ಬರೋ ಥರ ಮಾಡಬೇಕು. ಈಗ ನೋಡಿ ಇಲ್ಲಿ 4 ರೂಪಾಯಿ ಸಂಪಾದನೆ ಆಯಿತು ಅಂತ ಇಟ್ಕೊಳ್ಳೋಣ, 3 ರೂಪಾಯಿ ಖರ್ಚಾಯಿತು. ಅವಾಗ ಏನಾಯಿತು, 1 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ನೀವೆಲ್ಲ ಏನು ಮಾಡ್ತೀರಾ, ಸೌತ್ ರೋಡ್ ಫೇಸಿಂಗ್ ಇರೋರು ಆ ಕಡೆ ಚೆನ್ನಾಗಿ ಕಾಣಬೇಕು ಅಂತ ದೊಡ್ಡ ದೊಡ್ಡ ವಿಂಡೋ, ಜಾಸ್ತಿ ವಿಂಡೋ ಕೊಟ್ಬಿಡ್ತೀರಾ. ನಾರ್ತಲ್ಲಿ ಈ ಕಡೆ ಯಾರೂ ನೋಡಲ್ಲ. ನಾವು ಬದುಕೋದೇ ಫಸ್ಟು ಇನ್ನೊಬ್ರಿಗೋಸ್ಕರ, ನಮಗೋಸ್ಕರ ನಾವು ಯಾವತ್ತೂ ಬದುಕಲ್ಲ. ನೋಡೋರಿಗೆ ಏನಂತಾರೋ ಅಂತ ನಾವು ವರ್ಕೌಟ್ ಮಾಡ್ತಾ ಇರ್ತೀರಿ, ಕೆಲಸ ಮಾಡ್ತಾ ಇರ್ತೀರಿ. ಹಂಗಲ್ಲ, ನಮಗೆ ಉತ್ತರ ಜಾಸ್ತಿ ಇರಬೇಕು. ಅದೇ ರೀತಿ ಪೂರ್ವ ಬಂದು ಆರೋಗ್ಯ ಮತ್ತು ಗ್ರೋತ್, ಬೆಳವಣಿಗೆ ಆಗ್ತಾ ಇರ್ತದೆ. ಪೂರ್ವದಲ್ಲಿ ಜಾಸ್ತಿ ಇರಬೇಕು, ಪಶ್ಚಿಮದಲ್ಲಿ ನಮಗೆ ಕಡಿಮೆ ಇರಬೇಕು. ಇದನ್ನು ಯಾವತ್ತೂ ಅಷ್ಟೇ ಉತ್ತರ ದಕ್ಷಿಣ ಒಂದು ಲೆಕ್ಕ, ಪೂರ್ವ ಪಶ್ಚಿಮ ಒಂದು ಲೆಕ್ಕ ತೊಗೊಬೇಕು. ನೋಡಿ ಪೂರ್ವ ಈಶಾನ್ಯ ಆಪೋಸಿಟ್ ನಾನು ವಾಶ್ರೂಮ್ ಇದೆ ಅಂತ ಹೇಳಿದ್ನಲ್ಲ, ಟಾಯ್ಲೆಟ್ ರೂಮು. ನೋಡಿ ದಕ್ಷಿಣ ಆಗ್ನೇಯದಲ್ಲೇ ನಮಗೆ ಬಾಗಿಲು ಬರಬೇಕು. ತುಂಬ ಜನ ಏನು ಮಾಡ್ತೀರಾ ಅಂದರೆ, ದಕ್ಷಿಣ ನೈಋತ್ಯದಲ್ಲಿ ಬಾಗಿಲು ಕೊಡ್ತೀರಾ, ಕೊಡಬಾರ್ದು. ದಕ್ಷಿಣ ಆಗ್ನೇಯದಲ್ಲೇ ಕೊಡಬೇಕು. ಇದಾದಮೇಲೆ ನೋಡಿ ನಾನು ಇಲ್ಲಿ 4.25 ಇಂಚ್ ಬಿಟ್ಟು ಕೊಟ್ಟಿದ್ದೀನಿ. ಎಲ್ಲರೂ ಏನು ಮಾಡ್ತೀರಾ, 0 ಮಾಡಿ ಕೊಟ್ಬಿಡ್ತೀರಾ. ಆ ರೀತಿ ಕೊಡಬಾರ್ದು. ಏನಕ್ಕೆ ಅಂದರೆ ನೋಡಿ, ಇದು ದೇವಮೂಲೆ ಕಾರ್ನರ್. ಈ ರೂಮಿಗೆ ದೇವಮೂಲೆ ಕಾರ್ನರ್. ದೇವಮೂಲೆ ಇದೆಯಾ? ಇದೆ. ವಾಯುಮೂಲೆ ಇದೆಯಾ? ಇದೆ. ನೈಋತ್ಯ ಮೂಲೆ ಇದೆಯಾ? ಇದೆ. ಅಗ್ನಿ ಮೂಲೆಯೂ ಇರಬೇಕು. ನಮಗೆ ಯಾವುದೇ ಮೂಲೆ ಕಟ್ಟಾಗಬಾರ್ದು. ಅದು ಹಾಲ್ ಆಗ್ಬೋದು, ರೂಮ್ ಆಗ್ಬೋದು, ಟಾಯ್ಲೆಟ್ ರೂಮ್ ಆಗ್ಬೋದು. ಎಷ್ಟೋ ಜನ ಹೇಳ್ತಾರೆ, ಸರ್ ಟಾಯ್ಲೆಟ್ ರೂಮ್ಗೂ ವಾಸ್ತು ನೋಡಬೇಕಂತ. ತುಂಬ ಜನ ಟಾಯ್ಲೆಟ್ ರೂಮ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ, ಜೀವ ಕಳ್ಕೊಂಡಿರೋರಿದ್ದಾರೆ. ಮಾಡ್ತೀರಿ, ಇನ್ವೆಸ್ಟ್ಮೆಂಟ್ ಅದೇ ಮಾಡ್ತೀರಾ ಅಲ್ವಾ? ವಾಸ್ತುಕ್ಕೆ ಯಾಕೆ ಮಾಡಬಾರ್ದು? ಇದು ನನ್ನ ಪಾಯಿಂಟು. ಬಾತ್ರೂಮ್ ಆಗ್ಬೋದು, ದೇವ್ರ ಮನೆ ಆಗ್ಬೋದು, ಯಾವುದೇ ಆದರೂ ಎಲ್ಲದಕ್ಕೂ ವಾಸ್ತು ನೋಡಿ. ನಾವೇನು ಇಲ್ಲಿ ಮಾಡ್ತೀರಿ ಅದು ನಮಗೆ ರಿಟರ್ನ್ ಕೊಡುತ್ತೆ. ನಾವು ಒಳ್ಳೆ ಗೊಬ್ಬರ ಹಾಕಿದ್ರೆ ಬೆಳೆ ಚೆನ್ನಾಗಿ ಬರ್ತದೆ. ಹಾಗಾಗಿ ನೀವು ಮಾಡೋದೇ ಮಾಡ್ತಾಯಿದ್ದೀರಾ. ಪಿನ್ ಟು ಪಿನ್ ಕೇಳಿ, ಇಂಜಿನಿಯರಿಂಗ್ ಕೇಳಿ, ವಾಸ್ತುವನ್ನು ಕೇಳಿ. ಯಾಕೆ ಬಾತ್ರೂಮ್ ಈ ಕಾರ್ನರ್ ಬಿಟ್ಟಿಲ್ಲ ಅಂತ ನೀವು ಪ್ರಶ್ನೆ ಮಾಡಬೇಕು. ಮಾಸ್ಟ್ರು ಬೆಡ್ರೂಮ್ಗಳಿಗೆ ಕೊಡಬೇಕು. ಎಲ್ಲದಕ್ಕೂ ಕಾರ್ನರ್ ಇರಬೇಕು. ಒಂದೊಂದು ರೂಮ್ಗೂ ನಾವು ನ್ಯಾಯ ಒದಗಿಸ್ಬೇಕು. ಆವಾಗ ನಮಗೆ ರಿಸಲ್ಟ್ ಜಾಸ್ತಿ ಬರುತ್ತೆ. ನೋಡಿ ಇದಾದಮೇಲೆ ನಮಗೆ ಇದು ಟೋಟಲ್ ಮನೆಗೆ ಆಚೆಯಿಂದ ಲೆಕ್ಕ ತೊಗೊಂಡಾಗ ಉತ್ತರ ವಾಯುವ್ಯ ಬರ್ತದೆ. ಉತ್ತರ ವಾಯುವ್ಯ ಏನನ್ನು ತೋರಿಸ್ತದೆ ಅಂದರೆ, ಬಿಗ್ನೆಸ್ನ ತೋರಿಸುತ್ತೆ. ನಮಗೆ ಪೌರ್ಣಮಿ ಬೆತ್ತಿಂಗಳು ಬೆಳಕಿರುತ್ತಲ್ವ, ಆ ಪೌರ್ಣಮಿ ಬೆತ್ತಿಂಗಳು ಬೆಳಕು ಉತ್ತರದಿಂದ ಒಳಗಡೆ ಬರಬೇಕು. ಆವಾಗ ನಮಗೆ ಬಿಗ್ನೆಸ್ ತುಂಬ ಚೆನ್ನಾಗಿ ಆಗ್ತಾ ಇರ್ತದೆ. ಹಾಗಾಗಿ ಇಲ್ಲೊಂದು ನಾರ್ತ್ಗೆ ಒಂದು ವೆಂಟಿಲೇಷನ್ನು. ಅದಾದಮೇಲೆ ಇದು ಪಶ್ಚಿಮ ವಾಯುವ್ಯ. ನಮಗೆ ಪಶ್ಚಿಮದಲ್ಲಿ ಟೋಟಲ್ ಲೆಕ್ಕ ತೊಗೊಂಡಾಗ ನಮಗೆ ಉಚ್ಚಸ್ಥಾನ ಆಗುತ್ತೆ. ಅನುಕೂಲ ಇರೋರು, ಏನೋ ದೊಡ್ಡ ದೊಡ್ಡ ಮನೆಗಳಿರೋರು ಪಶ್ಚಿಮ ವಾಯುವ್ಯದಲ್ಲಿ ಬಾಗಿಲು ಕೊಟ್ಕೊತಾರೆ. ನಮ್ಗೆ ಇಲ್ಲಿ ಕೊಡೋಕೆ ಆಗ್ತಾಯಿಲ್ಲ. ಹಾಗಾಗಿ ಒಂದು ವೆಂಟಿಲೇಷನ್. ಏನಕ್ಕೆ? ಇದು ಪಶ್ಚಿಮದಲ್ಲೇ ಇಂಪಾರ್ಟೆಂಟ್ ಉಚ್ಚಸ್ಥಾನ. ಇಲ್ಲಿ ಗಾಳಿ ಬೆಳಕು ಬರಬೇಕು. ಉತ್ತರ ವಾಯುವ್ಯ ಒಂದು, ಪಶ್ಚಿಮ ವಾಯುವ್ಯ ಒಂದು, ಎರಡೂ ನಾವು ವೆಂಟಿಲೇಷನ್ ಕೊಟ್ಬಿಟ್ರೆ ನಮಗೆ ಇವ್ರಿಗೆ ಮ್ಯಾಕ್ಸಿಮಮ್ ನ್ಯಾಯ ಒದಗಿಸ್ದಂಗೆ ಆಗುತ್ತೆ. ಇನ್ನೂ ಮೊನ್ನೆ ಒಬ್ಬರು ಕಮೆಂಟ್ಸ್ ಮಾಡಿದರು, ಸರ್ ನಮಗೆ ಯುಟಿಲಿಟಿ ಬೇಕಲ್ವಾ, ನಾವು ಈಗ ಅಡುಗೆ ಮನೆಯಲ್ಲೇ ಎಂಜಿಲ್ ಪಾತ್ರೆ ಎಲ್ಲ ತೊಳೆಯೋಕ್ಕಾಗುತ್ತಾ, ಊಟ ಮಾಡಿ ತಟ್ಟೆ ಎಲ್ಲ ತೊಳೆಯೋಕ್ಕಾಗುತ್ತಾ ಅಂತ. ಅಲ್ಲಪ್ಪ, ನಾವು ಊಟ ಮಾಡಿ ತಟ್ಟೆ ಅಡುಗೆ ಮನೇಲಿ ತೊಳಿದಿರಾ, ಇನ್ನೆಲ್ಲಿ ತೊಳಿಬೇಕು? ಮುಂಚೆಲ್ಲ ಯುಟಿಲಿಟಿ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ನೀವೆಲ್ಲ ಯುಟಿಲಿಟಿ ಮಾಡೋ ಬರದಲ್ಲಿ ಈ ಅಗ್ನಿ ಮೂಲೆಯಲ್ಲಿ ಮಾಡ್ತಿರಲ್ವ ಯುಟಿಲಿಟಿನ, ಅಗ್ನಿ ಮೂಲೆಯಲ್ಲಿ ಮಾಡಿದಾಗ ನಮಗೆ ನೈಋತ್ಯ ಮೂಲೆ ಬೆಳೆದಂಗೆ ಆಗುತ್ತೆ, ಅಗ್ನಿ ಮೂಲೆ ಕಟ್ಟಾದಂಗೆ ಆಗುತ್ತೆ. ಯುಟಿಲಿಟಿ ಮಾಡೋ ಬರದಲ್ಲಿ ಅದು ಮುಂದೆ ಆಗ್ತಕ್ಕಂಥ ಅಪಘಾತಗಳನ್ನ ನೀವು ಮರಿತಾ ಇದ್ದೀರಾ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈಗಿನ ಜನ್ರೇಷನ್ಗೆ ಯುಟಿಲಿಟಿ ಬೇಕು, ಆದರೆ ಅಲ್ಲಿ ಅವಕಾಶ ಇದ್ದರೆ ಮಾತ್ರ ಕೊಡ್ತೀವಿ ನಾವು. ನೋಡಿ, ಈ ಅಡುಗೆ ಮನೆಯ ವಾಯುವ್ಯಕ್ಕೆ ಯುಟಿಲಿಟಿ ಒಂದು ರೂಮ್ ಕೊಟ್ಟಿದ್ದೀರಿ. ಹಿಂಗೆ ಕೊಟ್ಕೊಳ್ಳಿ. ಯಾಕೆ ತೊಗೊಂಡೋಗಿ ನೀವು ಅಗ್ನಿ ಮೂಲೆಯಲ್ಲಿ ಕೊಡ್ತೀರಾ? ಅಗ್ನಿ ಅಂದರೆ ಏನು ಹೇಳಿ? ಬೆಂಕಿ. ಈಗ ಯಾವುದನ್ನ ಒಂದು ಮನೆಗೆ ಬೆಂಕಿ ಬಿದ್ದರೆ ಏನು ಮಾಡ್ತಾರಲ್ರಿ, ಅದ್ರ ಮೇಲೆ ನೀರು ಹಾಕ್ತಾರೆ. ಏನಕ್ಕೆ ಅಂದರೆ, ಬೆಂಕಿಗೂ ನೀರಿಗೂ ಆಗೋದಿಲ್ಲ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಪೋಸಿಟ್ ಅವರು. ನೀವು ಅಗ್ನಿ ಇರೋ ಜಾಗದಲ್ಲಿ ಹೋಗಿ ಯಾವಾಗ ನೀರು ಉಪಯೋಗಿಸ್ತೀರಿ ಆವಾಗ ನಿಮಗೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ನೋಡಿ, ಈ ರೂಮಿನ ವಾಯುವ್ಯದಲ್ಲಿ ನಾವು ಯುಟಿಲಿಟಿನ ಕೊಟ್ಟಿದ್ದೀರಿ. ಮತ್ತು ಈ ರೂಮ್ಗೆ ನೈಋತ್ಯ ಮೂಲೆಯಲ್ಲಿ ನಮಗೆ ಒಂದು ಸ್ಟೋರ್ ರೂಮ್ ಬಂತು. ಅಲ್ಲಿಗೆ ಅಡುಗೆ ಮನೆ ಸ್ಟೋರ್ ರೂಮು ಆಯಿತು, ಯುಟಿಲಿಟಿನೂ ಬಂತು. ನೋಡಿ, ಈ ಮನೆಗೆ ಇದು ನೈಋತ್ಯ ಮೂಲೆಯಲ್ಲಿರ್ತಕ್ಕಂಥ ಮಾಸ್ಟರ್ ಬೆಡ್ರೂಮು. ಇದು ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಟ್ಟಿದ್ದೀರಿ. ನೋಡಿ,
ಈ 4 ಅಂಗ್ಲ ಗೋಡೆ ಅಥವಾ 9 ಇಂಚ್ ಗೋಡೆ ಕೊಟ್ಟು ನಾವು ಬಾಗಿಲು ಕೊಡಬೇಕು. ಈ ಗೋಡೆನ ತುಂಬ ಜನ ಇದಕ್ಕೆ ಟಚ್ ಮಾಡ್ತಾರೆ, ನಾರ್ತ್ ಗೋಡೆಗೆ ಮಾಡಬಾರ್ದು. ಈ ಕಾರ್ನರ್ ಬೇಕು ನಮಗೆ, ಇಂಪಾರ್ಟೆಂಟು ಈಶಾನ್ಯ ಮೂಲೆ ಬೇಕು. ಇದು ಪೂರ್ವ ಈಶಾನ್ಯದಲ್ಲಿ ಬಾಗಿಲಿದೆ. ಇದ್ರ ಆಪೋಸಿಟ್ ನೋಡ್ರಿ ವಾಶ್ರೂಮ್ ಕೊಟ್ಟಿದ್ದೀರಿ. ವಾಶ್ರೂಮ್ ಆದಮೇಲೆ ಇಲ್ಲಿ ಕಾಟ್ ಬರುತ್ತೆ ನೋಡಿ. ಇಲ್ಲಿ ದಕ್ಷಿಣಕ್ಕಾದರೂ ಅವರು ತಲೆ ಇಟ್ಕೊಂಡು ಮಲಗ್ಬೋದು ಅಥವಾ ಪೂರ್ವಕ್ಕಾದರೂ ಮಲಗ್ಬೋದು. ನೋಡ್ರಿ, ದಕ್ಷಿಣ ಆಗ್ನೇಯದಲ್ಲಿ ನಮಗೆ ವಿಂಡೋ ಬರಬೇಕು ಮಾಸ್ಟರ್ ಬೆಡ್ರೂಮಲ್ಲಿ. ಅದು ಯಾವುದೇ ಬೆಡ್ರೂಮ್ ಆಗಲಿ ದಕ್ಷಿಣ ಆಗ್ನೇಯದಲ್ಲಿ. ತುಂಬ ಜನ ಏನು ಮಾಡ್ತೀರಾ ಗೊತ್ತಾ, ನೀವು ಈ ಕಡೆ ಒಂದು ವಿಂಡೋ ತೊಗೊತೀರಾ, ಈ ಕಡೆ ಒಂದು ವಿಂಡೋ ತೊಗೊತೀರಾ, ಮಧ್ಯೆ ಮಂಚ ಹಾಕ್ಕೊತೀರಾ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ದಕ್ಷಿಣದಲ್ಲಿ ಪ್ರತಿಯೊಂದು ರೂಮ್ಗೂ ಇದು ಅಪ್ಲೈ ಆಗ್ತದೆ. ದಕ್ಷಿಣ ನೈಋತ್ಯದಲ್ಲಿ ನೆಗೆಟಿವ್ ಇರುತ್ತೆ. ಇಲ್ಲಿ ಗಾಳಿ ಬೆಳಕು ಒಳಗಡೆ ಬರಬಾರ್ದು. ತುಂಬ ಜನ ಬಾಲ್ಕನಿ ಮಾಡ್ಕೊಬಾರ್ದು. ಇಲ್ಲಿ ಏನಿದ್ರು ಕತ್ಲಿರಬೇಕು ನೋಡ್ರಿ, ಹಿಂಗೆ ಮುಚ್ಚಿರಬೇಕು. ಏನಕ್ಕೆ ಅಂದರೆ ನಮ್ಮ ಮನೆಗೆ ಟೋಟಲ್ ನೆಗೆಟಿವ್ ಎನರ್ಜಿ ಬರೋದು ಸೌತ್ ವೆಸ್ಟ್ ಕಾರ್ನರಿಂದನೇ ಬರೋದು. ಹಾಗಾಗಿ ಇಲ್ಲಿ ವಿಂಡೋ ಏನು ಕೊಡಬಾರ್ದು. ಇಲ್ಲಿ ಟೋಟಲ್ ಈ ರೂಮ್ಗೆ ಸೌತ್ ವೆಸ್ಟಲ್ಲಿ ವಿಂಡೋ ಕೊಡಬಾರ್ದು, ಅದು ಕೆಟ್ಟದ್ದು. ಮಧ್ಯದಲ್ಲಿ ಕೊಡ್ತಾರೆ, ಇದು 50-50, ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ. ಅದೇ ರೀತಿ ಸೌತ್ ಈಸ್ಟ್ ಆ ರೂಮಿನ ದಕ್ಷಿಣ ಆಗ್ನೇಯದಲ್ಲಿ ನಮ್ಗೆ ವಿಂಡೋ ಬಂದಾಗ ಇದು ಉಚ್ಚ ಸ್ಥಾನ ಆಗಿರ್ತದೆ. ಇದೇ ರೀತಿ ಈ ರೂಮ್ಗೆ ಪಶ್ಚಿಮ ನೈಋತ್ಯದಲ್ಲಿ ನಾವು ವಿಂಡೋಗಳನ್ನ ಕೊಡಬಾರ್ದು. ಇಲ್ಲಿ ನೆಗೆಟಿವ್ ಒಳಗಡೆ ಬರ್ತಾ ಇರ್ತದೆ. ಮಧ್ಯ ಭಾಗ 50-50, ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ. ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮ ವಾಯುವ್ಯದಲ್ಲಿ ವಿಂಡೋ ಬಂದರೆ ನಮಗೆ ಉಚ್ಚ ಸ್ಥಾನ ಆಗಿರ್ತದೆ. ನಾನು ಆಗಲೇ ಏನು ಹೇಳಿದೆ, ವಾಶ್ರೂಮಲ್ಲಿ ಅದು ವಾಯುವ್ಯ ಅಂದ್ರೇ ಪಾಸಿಟಿವ್. ಇದು ಅಷ್ಟೇ, ಈ ರೂಮ್ಗೆ ಇದು ವಾಯುವ್ಯ ಆಗಿ ಕನ್ವರ್ಟ್ ಆಗ್ತದೆ. ಸರ್ ಪ್ರತಿಯೊಂದು ರೂಮ್ಗೂ ನೋಡಬೇಕಾ? ಖಂಡಿತ ನೋಡಬೇಕು. ಈಗ ಮನೆ ಯಜಮಾನ್ರು ಒಬ್ರು ಇರ್ತಾರಲ್ವಾ, ಅವರೊಬ್ಬರು ಊಟ ಮಾಡಿದ್ರೆ ಎಲ್ಲರೂ ಊಟ ಮಾಡ್ದಂಗೆ ಆಗ್ತದಾ? ಇಲ್ಲ. ಅಮ್ಮ ಮಾಡಬೇಕು, ಮಕ್ಕಳು ಮಾಡಬೇಕು, ಎಲ್ಲ ಅವ್ರವ್ರು ಮಾಡಿದ್ರೇ. ಅದೇ ರೀತಿ ಮನೆ ಯಜಮಾನ್ ಮಲಗೋ ರೂಮ್ ಆದರೂ ಅಷ್ಟೇ, ಮಗ ಮಲಗೋ ರೂಮ್ ಆದರೂ ಅಷ್ಟೇ, ಮಗಳಿಗಿರೋ ರೂಮ್ ಆದರೂ ಅಷ್ಟೇ. ಅವ್ರವ್ರದ್ದೇ ಆದಂಥ ನ್ಯಾಯನ ಒದಗಿಸ್ಬೇಕು. ಇದಾದಮೇಲೆ ಈ ರೂಮ್ಗೆ ವಾಯುವ್ಯ ಬರೋ ಥರ ವಾಶ್ರೂಮ್ ಕೊಟ್ಟಿದ್ದೀರಿ ನೋಡಿರಿ. ಇದು ಮಾಸ್ಟರ್ ಬೆಡ್ರೂಮಲ್ಲಿ ವಾಯುವ್ಯದಲ್ಲಿರ್ತಕ್ಕಂಥ ವಾಶ್ರೂಮು. ನೋಡಿರಿ ಹೆಂಗೆ ಮ್ಯಾಚ್ ಮಾಡಬೇಕು ಅಂದರೆ, ರೂಮ್ ಡೋರ್ ಇದೆಯಾ, ಅದ್ರ ಆಪೋಸಿಟ್ ವಾಶ್ರೂಮ್ ಡೋರಾ, ಅದಾದಮೇಲೆ ವೆಂಟಿಲೇಷನಾ, ಇದಾದಮೇಲೆ ರೂಮ್ ಡೋರ್ ಆಪೋಸಿಟ್ ಆ ಕಡೆ ಡೈನಿಂಗ್ ಏರಿಯಾದಲ್ಲಿ ಒಂದು ವಿಂಡೋ. ಹಿಂಗೆ ಸ್ಟ್ರೈಟ್ ಬಂದಾಗ ನಮಗೆ ಎನರ್ಜಿ ಜಾಸ್ತಿ ಇರ್ತದೆ. ಗಾಳಿ ಹಿಂಗೆ ಬಂದಿದ್ದು ಆ ಕಡೆಯಿಂದ ಬಂದಿದ್ದು ಈ ಕಡೆ ಆಚೆ ಹೋಗ್ಬಿಡೋಕ್ಕೋ, ಅವಾಗ ಎನರ್ಜಿ ಇರ್ತದೆ. ನಾವು ಇಲ್ಲಿ ಸೊಂದಾಗಿ ಸುತ್ಕೊಂಡು ಹೋಗ್ತೀರಿ ಅಂದರೆ ಲೇಟ್ ಆಗ್ತದೆ ಎನರ್ಜಿ ಬರೋದಕ್ಕೆ. ಈಗ ನಾವು ಇಲ್ಲಿಂದ ಒಂದು ಏರಿಯಾಕ್ಕೆ ಹೋಗ್ಬೇಕಂದ್ರೆ ತುಂಬ ಟರ್ನಿಂಗ್ ಏನಾಗ್ತದೆ, ಸ್ಲೋ ಆಗ್ತದೆ. ಅದೇ ರೀತಿ ಇದು ಅಷ್ಟೇ, ನಾವು ಏನೇ ವಿಂಡೋ ಡೋರ್ಗಳು ಕೊಟ್ಟರು ಸ್ಟ್ರೈಟ್ ಮ್ಯಾಚ್ ಮಾಡಬೇಕು. ಹಾಗಂತ ಒಂದೇ ಸ್ಟ್ರೈಟ್ 3 ಬಾಗಿಲು 5 ಬಾಗಿಲುಗಳು ಇರಬಾರ್ದು. ನಾವಿಲ್ಲಿ ಏನು ಮಾಡಿದ್ರಿ, 2 ಬಾಗಿಲು, ಒಂದು ವಿಂಡೋ, ಒಂದು ವೆಂಟಿಲೇಷನ್ ತೊಗೊಂಡಿದ್ದೀರಿ ನೋಡಿ. ನಮಗೆ ಇದು ಬ್ರಹ್ಮಸ್ಥಾನ ಬರ್ತದೆ. ಬ್ರಹ್ಮಸ್ಥಾನನ ಖಾಲಿ ಬಿಟ್ಟಿದ್ದೀರಿ. ಇದಾದಮೇಲೆ ಈ ಮನೆ ಟೋಟಲ್ ಮೆಜರ್ಮೆಂಟಲ್ಲಿ ನಮಗೆ ಒಂಚೂರು ನಾರ್ತ್ಗೆ ಬರೋ ಥರ ಪಶ್ಚಿಮದಲ್ಲಿ ನಾವು ಮೆಟ್ಲುಗಳನ್ನ ಡೂಪ್ಲೆಸ್ ಮೇಲೆ ಹೋಗೋದಕ್ಕೆ ಕೊಟ್ಟಿದ್ದೀರಿ. ಯಾವಾಗ ನೋಡಿ, ತುಂಬ ಜನ ಕೇಳ್ತಾ ಇರ್ತೀರ ಇಲ್ಲಿ ವೆಯ್ಟ್ಲೆಸ್ ಹೆಂಗಾಗುತ್ತೆ ಅಂತ. ಇಲ್ಲಿ ಮೋಲ್ಡ್ ಕಟ್ ಮಾಡಿದಾಗ ನಮ್ಗೆ ವೆಯ್ಟ್ ಕಡಿಮೆ ಆಗುತ್ತೆ, ಮೆಟ್ಲಿದ್ರೂ ಅಷ್ಟು ವೆಯ್ಟ್ ಬರೋಲ್ಲ. ಇಲ್ಲಿ ಯಾವಾಗ ವೆಯ್ಟ್ ಕಡಿಮೆ ಆಗುತ್ತೆ ಆವಾಗ ನಾವು ಅದ್ರ ಆಪೋಸಿಟ್ ಈಸ್ಟು ಅಥವಾ ನೋಡಿ ನಾರ್ತಲ್ಲಿ ಈ ಥರ ಡಕ್ ಓಪನ್ ಕೊಡಬೇಕು. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತೀರ, ಸರ್ ಕಟೌಟ್ ಅಂದರೆ ಏನು, ಕಟೌಟ್ ಅಂದರೆ ಏನು ಅಂದರೆ, ದಕ್ಷಿಣ ಮಧ್ಯಭಾಗ ಪಶ್ಚಿಮ ಮಧ್ಯಭಾಗದಲ್ಲಿ ಮೆಟ್ಲು ಬಂದರೆ ಈ ಥರ ನಾವು ಮೋಲ್ಡನ್ನ ಕಟ್ ಮಾಡಿದಾಗ ನಮ್ಗೆ ಅದು ಬ್ಯಾಲೆನ್ಸ್ ಆಗ್ತದೆ ನೋಡಿ. ಇದು ಅಷ್ಟೇ, ಮನೆಯಲ್ಲಿ ಒಂದು ಫ್ಲೋರಿಂದ ಒಂದು ಫ್ಲೋರ್ಗೆ ಹೋಗ್ಬೇಕಾದ್ರೆ ಮೊದಲನೇದು ಬಲಗಾಲು ಇಡಬೇಕು. ನಾವು ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಬೇಕಾದ್ರೆ ಆ ಮೋಲ್ಡ್ ಮೇಲೆ ಕಾಲಿಡಬೇಕಾದ್ರೆ ಬಲಗಾಲು ಬರಬೇಕು. ಲಾಭ ನಷ್ಟ ಅನ್ನೋ ಥರ. ಮತ್ತು ನಾವು ಅಲ್ಲಿ ಹೋದಾಗ ಲ್ಯಾಂಡಿಂಗ್ ಬರುತ್ತಲ್ವಾ ಸರ್, ಅಲ್ಲಿ ಒಬ್ಬರು ಮೊನ್ನೆ ಕಮೆಂಟ್ಸಲ್ಲಿ ಕೇಳಿದರು, ಸರ್ ಅದು ಲ್ಯಾಂಡಿಂಗಲ್ಲಿ ಒಬ್ಬರು 3 ಹೆಜ್ಜೆ ಇಡ್ತೀರಿ, 5 ಹೆಜ್ಜೆ ಇಡ್ತೀರಿ ಅಂತ. ನೀವು ಅಲ್ಲಿ ಇಟ್ಟ ಮೇಲೆ ಅದು ಒಂದೇ ಮೆಟ್ಲು ಲೆಕ್ಕ ಬರುತ್ತೆ. 2 ಹೆಜ್ಜೆ ಇಟ್ರಿ, ನೀವು 5 ಹೆಜ್ಜೆ ಇಟ್ರೂ ಒಂದೇ ಸ್ಟೆಪ್ ಲೆಕ್ಕ ತೊಗೊಂಡು ನಾವು ಫಸ್ಟ್ ಫ್ಲೋರ್ಗೆ ಹೋಗೋವಂಥದ್ದನ್ನು ಬಲಗಾಲಾಗಿ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟು ನಾವು ಫಸ್ಟ್ ಫ್ಲೋರ್ಗೆ ಬಂದರೆ ಇವರು 3 ರೂಮ್ ಬೇಕು ಅಂತ ಹೇಳಿದ್ರು. ಅಲ್ಲಿ ಅವಕಾಶ ಇದ್ದರೆ ನಮಗೆ ಆ ಮೆಜರ್ಮೆಂಟು ವಾಸ್ತುಗೆ ಮ್ಯಾಚ್ ಆದರೆ ಮಾತ್ರ ಕೊಡ್ತೀರಿ, ಇಲ್ಲಾಂದರೆ ಕಷ್ಟ ಆಗಿಬಿಡ್ತದೆ. ಇಲ್ಲಿ ನೋಡಿ, ನಾವು ಫಸ್ಟ್ 3 ರೂಮ್ ಕೊಟ್ಟಿದ್ದೀರಿ. ಒಂದು ಇದು ವಾಯುವ್ಯದಲ್ಲಿ ಒಂದು ರೂಮ್ ಕೊಟ್ಟು ವಾಶ್ರೂಮ್ ಕೊಟ್ಟಿದ್ದೀರಿ. ಅದೇ ರೀತಿ ಇಲ್ಲಿ ನೈಋತ್ಯದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀರಿ ಅವ್ರ ಮಗಗೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 3ನೇದು ಬಂದು ಇದು ಅಗ್ನಿಮೂಲೆಯಲ್ಲಿ ನೋಡಿ. ಈ ಅಗ್ನಿಮೂಲೆಯಲ್ಲಿರ್ತಕ್ಕಂಥ ರೂಮ್ಗೆ ನಾವು ವಾಶ್ರೂಮ್ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಈ 2ಕ್ಕೂ ರೂಮ್ಗೂ ಅಂದರೆ ಫಸ್ಟ್ ನೈಋತ್ಯ ಮೂಲೆ ಅಗ್ನಿಮೂಲೆ 2ಕ್ಕೂ ಮಧ್ಯೆ ಇರ್ತಕ್ಕಂಥ ಜಾಗದಲ್ಲಿ ಒಂದು ವಾಶ್ರೂಮ್ನ ಕೊಟ್ಟಿದ್ದೀರಿ. ಯಾಕೆಂದರೆ ಇದಕ್ಕೆ ಅಟ್ಯಾಚ್ ಕೊಡೋಕ್ಕೆ ಬರೋಲ್ಲ, ಇಲ್ಲಿ ನೈಋತ್ಯ ಮೂಲೆ ಆಗ್ತದೆ, ಆಚೆಯಿಂದ ಬಂದು ಉಪಯೋಗಿಸ್ಬೋದು. ಹಾಗಾಗಿ ಈ ಫಸ್ಟ್ ಫ್ಲೋರಲ್ಲಿ ಒಂದು ವಾಶ್ರೂಮ್ನ ಕೊಟ್ಟಿದ್ದೀರಿ. ತುಂಬ ಜನ ನಮಗೆ 3 ರೂಮ್ ಬೇಕು, 4 ರೂಮ್ ಬೇಕು, ಜನ ಜಾಸ್ತಿ ಇದ್ದೀರಿ, ಅದು ನಿಮ್ಮ ಕಮಿಟ್ಮೆಂಟ್. ಏನೋ ಜನ ಜಾಸ್ತಿ ಇರೋದು, ಜಾಗ ಕಡಿಮೆ ಇರೋದು, ಅದು ನಿಮ್ಮ ಕಮಿಟ್ಮೆಂಟು. ವಾಸ್ತುಶಾಸ್ತ್ರ ಏನು ಹೇಳುತ್ತೆ ಅದನ್ನೇ ಮಾಡಬೇಕು ನಾವು. ಈಗ ಕೆಳಗಡೆಯಿಂದ ವಾಲ್ ಇಲ್ಲಿ ಗೋಡೆ ಬಂದಿದೆ ಅಲ್ವಾ, ಇಲ್ಲಿ ಏನು ಮಾಡ್ತಾರೆ, ಇದನ್ನು ಆಚೆ ತೊಗೊಂಡ್ಬಿಡ್ತಾರೆ. ಈ ಸಜ್ಜೆ ಇರೋದಿಲ್ಲ, ಕೆಳಗಡೆ ಮಾತ್ರ ಮನೆ ಗೋಡೆ ಇಲ್ಲಿರುತ್ತೆ,
ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಹಿಂಗೆ ಆಚೆ ತೊಗೊಂಡ್ಬಿಡ್ತೀರಾ. ತೊಗೊಬಾರ್ದು. ಕೆಳಗಡೆ ಎಲ್ಲಿದೆಯೋ ಗೋಡೆ ಮೇಲೇನೂ ಅಲ್ಲೇ ಇರಬೇಕು. ನಮಗೆ ರೂಮ್ ಜಾಸ್ತಿ ಬೇಕು ಅಂತ ತುಂಬ ಜನ ತಪ್ಪುಗಳು ಮಾಡ್ತೀರಾ, ಮಾಡಬೇಡಿ. ಇದಾದಮೇಲೆ ನೋಡಿರಿ, ನಮಗೆ ಇದು ಈಸ್ಟ್ ಇದೆಯಲ್ಲ, ಇದು ನೋಡೋಕೆ ಚೆನ್ನಾಗಿರಬೇಕು ಅಂತ ಇಲ್ಲಿ ಒಂದು ವೆಲಿವೇಷನ್ ಕಾಲಮ್ ಬಾಕ್ಸ್ನ ಮೇಲೆಯಿಂದ ಕೆಳಗಡೆ ಟಚ್ ಮಾಡಿದ್ರು. ಈ ರೀತಿ ಟಚ್ ಆದಾಗ ಇದು ಅಗ್ನಿಮೂಲೆ ಬೆಳೆದಾಗುತ್ತೆ. ಅದೇ ರೀತಿ ನೋಡಿರಿ, ಇಲ್ಲೂ ಅಷ್ಟೇ ಇದು ವಾಯುವ್ಯ. ಯಾವಾಗ ಅವರು ನೋಡೋಕೆ ಚೆನ್ನಾಗಿ ಕಾಣಬೇಕು ಅಂತ ಇಲ್ಲಿ ಇಳಿಸಿದಾಗ ನಮಗೆ ವಾಯುವ್ಯ ಬೆಳ್ತದೆ. ಸೊ ಅಲ್ಲಿ ಅಗ್ನಿಮೂಲೆನೂ ಬೆಳೀತು, ಇಲ್ಲಿ ಉತ್ತರ ವಾಯುವ್ಯ ಉತ್ತರಕ್ಕೂ ಬೆಳೀತು. ಅದು ಆ ಥರ ಬೆಳೆದಾಗ ಏನು ಮಾಡಬೇಕು, ನಮಗೆ ಅಗ್ನಿಮೂಲೆ ಬೆಳೆದಾಗ ಅಂದರೆ ಅದು ದಕ್ಷಿಣ ಆಗ್ನೇಯ ಬೆಳೆದಾಗ ಇಲ್ಲಿ ಈ ಥರ ಇದು ಟೆಂಪ್ರವರಿ ಕೊಡಿಸಿದ್ರೆ ಏನಕ್ಕೆ ಅಂದರೆ ಅದು ಕೊಟ್ಟು ಇಲ್ಲಿ ಕೊಟ್ಟಿಲ್ಲ ಅಂದರೆ ಇಮಿಡಿಯೇಟ್ಲಿ ಕೆಲಸ ಸ್ಲೋ ಆಗ್ತದೆ. ಸ್ಲೋ ಆದಮೇಲೆ ನಿಂತೋಗೋದಕ್ಕೆ ಒಂದು ರೀಸನ್ನು. ತುಂಬ ಜನ ಹೇಳ್ತಿರ್ತಾರೆ, ಸರ್ ಯಾವುದೋ ಅಮೌಂಟ್ ಆಗಬೇಕಾಗಿತ್ತು, ಆಗಿಲ್ಲ, ಮೇಸ್ತ್ರಿ ಓಡಾಬಿಟ್ಟ, ಊರಿಗೆ ಹೋದ, ಏನೇನೋ ಕಾರಣ ಕೊಡ್ತಾರೆ. ನಿಮ್ಮ ಕಾರಣ 1000 ಇರ್ಬೋದು, ಆದರೆ ಅಲ್ಲಿ ಅಗ್ನಿಮೂಲೆ ಆಚೆ ಹೋಗ್ತಿದ್ದಂಗೆ ಇಲ್ಲಿ ಈ ಥರದ್ದು ಒಂದು ಆ್ಯಂಗಲ್ ಕೊಡಬೇಕು. ಅದೇ ರೀತಿ ವಾಯುವ್ಯ ಹೋಯ್ತಲ್ವಾ, ಉತ್ತರ ವಾಯುವ್ಯ ಹೋದಾಗ ಪೂರ್ವದಲ್ಲಿ ಒಂದು ಕೊಡಬೇಕು. ಕೊಟ್ಟಾಗ ನಮಗೆ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ತುಂಬ ಜನ ವೆಲಿವೇಷನ್ಗೆ ಹೋದಾಗ ನಮಗೆ ಕರ್ಸ್ಕೊಳಲ್ಲ, ಆವಾಗ ನಿಮ್ಮ ಮನೆಗಳನ್ನ ಕೆಡ್ಸ್ಕೊಂಡ್ಬಿಡ್ತೀರಾ. ಮುಂಚೆ ನಾನು ಡಬಲ್ ಬೆಡ್ರೂಮ್ ಇರೋ ಅಂಥದ್ದು ಒಂದು ಬರೀ ಗ್ರೌಂಡ್ ಫ್ಲೋರ್ದೊಂದು ಮನೆಯದು ವಿಡಿಯೋ ಮಾಡಿದ್ದೆ. ತುಂಬ ಚೆನ್ನಾಗಿ ಅದನ್ನು ತುಂಬ ರೆಸ್ಪಾನ್ಸ್ ಬಂದಿತ್ತು ನನಗೆ. ಅದೇ ರೀತಿ ಡೂಪ್ಲೆಕ್ಸ್ ಮನೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾಯಿದ್ರಿ. ಇದು ಡೂಪ್ಲೆಕ್ಸ್ ಇರ್ತಕ್ಕಂಥ ಮನೆ. ಇದಾದಮೇಲೆ ಈ ಕಟೌಟ್ ಕೊಡ್ತೀರಲ್ವ ನೀವು, ಈ ತುಂಬ ಜನ ಈ ತಪ್ಪುಗಳನ್ನ ಮಾಡ್ತೀರಾ. ಏನಂದರೆ ಈ ಕಟೌಟ್ನ ಪೂರ್ತಿ ಈ ಗೋಡೆ ತನಕ ಈಸ್ಟ್ ನಾರ್ತ್ ಕಾರ್ನರ್ ಕೊಟ್ಬಿಡ್ತೀರಾ. ಯಾವಾಗ ನೀವು ಈಸ್ಟ್ ನಾರ್ತ್ ಕಾರ್ನರ್ ಕೊಟ್ಬಿಟ್ಟು ಇಲ್ಲಿ ಮೇನ್ ಡೋರ್ ಕೊಟ್ಕೊತೀರಾ ಪೂರ್ವದಲ್ಲಿ, ಇಲ್ಲಿ ಮೇನ್ ಡೋರ್ ಬರ್ಬೋದು. ಆದರೆ ಫಸ್ಟ್ ಫ್ಲೋರಲ್ಲಿ ನಾವು ಈಶಾನ್ಯದಲ್ಲಿ ಓಡಾಡಬೇಕು, ಈಶಾನ್ಯ ನಡಿಗೆಬೇಕು. ನಮಗೆ ನಾವು ನಾರ್ತ್ ಈಸ್ಟ್ ಕಾರ್ನರ್ ಪೂರ್ತಿ ಕಟ್ ಮಾಡೋ ಬದಲು ಈ ಥರ ಒಂದು 4 ಅಡಿನೋ 5 ಅಡಿನೋ 6 ಅಡಿನೋ ಜಾಗ ಬಿಟ್ಟಾಗ ನೋಡಿ, ನಾವು ಫಸ್ಟ್ ಫ್ಲೋರಲ್ಲೂ ಈಶಾನ್ಯದಲ್ಲಿ ಓಡಾಡ್ತೀರಿ. ಈ ತಪ್ಪುಗಳನ್ನು ಮಾಡಬೇಡಿ. ಇದಾದಮೇಲೆ ನೆಕ್ಸ್ಟ್ ಫ್ಲೋರಲ್ಲಿ ಅವರು ಹೋಮ್ ಥಿಯೇಟ್ರ್ ಮಾಡಿದ್ದಾರೆ. ಹೋಮ್ ಥಿಯೇಟ್ರ್ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಪಶ್ಚಿಮದಿಂದ ಪೂರ್ವಕ್ಕೆ ದಕ್ಷಿಣ ಭಾಗದಲ್ಲಿ ಅಗ್ನಿಮೂಲೆಯಿಂದ ನೈಋತ್ಯಕ್ಕೆ ಬರೋ ಥರ ಹೋಮ್ ಥಿಯೇಟ್ರ್ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ವಾಸ್ತುಶಾಸ್ತ್ರ ಏನು ಹೇಳುತ್ತೆ ಅದನ್ನು ಫಾಲೋ ಆದಾಗ, ನಾವೇನಾದರೂ ಭಗವಂತನಿಗೆ ಕೊಟ್ಟಾಗ ಒಂದು ಸ್ವಲ್ಪ ಸೇರಿಸಿ ರಿಟರ್ನ್ ಕೊಡ್ತಾರೆ. ಫಸ್ಟ್ ನಾವು ಭಗವಂತನಿಗೆ ಏನಾದರೂ ಕೊಟ್ಟರೆ ರಿಟರ್ನ್ ಕೊಡೋದು 100% ಗ್ಯಾರಂಟಿ. ಇದೇ ರೀತಿ ನೀವೇನಾದರೂ ಫಸ್ಟ್ ಮನೆ ಕಟ್ಟಬೇಕು ಅಂದರೆ ಸಾಧ್ಯವಾದಷ್ಟು ಸೈಟ್ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ತೋರಿಸಿ, ಅದಾದಮೇಲೆ ಆರ್ಕಿಟೆಕ್ಟ್ ಹತ್ರ ಫಸ್ಟ್ ಪ್ಲ್ಯಾನ್ ತೆಗೆದ್ಮೇಲೆ ಇಮ್ಮಿಡಿಯೇಟ್ಲಿ ನಮ್ಮ ಹತ್ರ ಬಂದರೆ ನಾವು ಅದರಲ್ಲಿ ತುಂಬ ಚೇಂಜಸ್ ಇರುತ್ತೆ, ಅದನ್ನೆಲ್ಲ ಚೇಂಜ್ ಮಾಡಿಸಿ ಮನೆ ಕೆಲಸ ನಡೆಯೋವಾಗೂ ನಿಮಗೆ ಬೇಕಾಗುತ್ತೆ, ನಮ್ಮ ಅವಶ್ಯಕತೆ ಇರುತ್ತೆ. ಪ್ಲ್ಯಾನ್ ಒಂದೇ ತೊಗೊಂಬಿಟ್ರೆ ಆಗಲ್ಲ, ನಾವು ಕೊಟ್ಟಂಗೆ ಯಾರೂ ಕಟ್ಟಲ್ಲ, ಸ್ವಲ್ಪನಾದರೂ ಚೇಂಜ್ ಮಾಡ್ತಾ ಇರ್ತಾರೆ. ಕರ್ಸ್ಕೊಂಡು ಮಾಡಿಕೊಂಡಾಗ ನಾನು ಹೇಳೋದು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಲ್ಲ, ನಮ್ಮ ಮಕ್ಳಿಗೆ ಒಂದು ಒಳ್ಳೆ ಮನೆ ಮಾಡಿಕೊಡ್ಬೇಕು ಅಂತ, ಇದನ್ನೇ ಹೇಳೋದು ನಾವು ಒಳ್ಳೆ ಚೆನ್ನಾಗಿರೋ ಮನೆ ಮಾಡಿಕೊಟ್ರೆ ನಾವು ಆದಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಜನ್ರೇಷನ್ ಚೆನ್ನಾಗಿರುತ್ತೆ. ನಾವು ಇವತ್ತು ಏನು ಮಾಡ್ತೀರಿ, ನಮ್ಮ ಮಕ್ಕಳೆಲ್ಲ ನಮ್ಮ ಮೊಮ್ಮಕ್ಕಳು ನಮ್ಮನ್ನು ನೆನೆಸ್ಕೊಳೋದು. ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ವಾಸ್ತುಗೆ ಅನುಗುಣವಾಗಿ ಮನೆಗಳನ್ನ ಕಟ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ. ನಾವು ಮಾಡೋ ಅಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ, ಈ ಮನೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇತ್ತು ಅಂದರೆ ಕಮೆಂಟ್ಸ್ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.